ಇನ್ನು ಡ್ರೋನ್ ಪ್ರತಾಪ್ನನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ ಪೊಲೀಸರು. ಸೋಡಿಯಂ ಖರೀದಿ ಮತ್ತು ಸಂಗ್ರಹದ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಕೃಷಿ ಹೊಂಡಕ್ಕೆ ಏನು ಈ ಸೋಡಿಯಂ ಅನ್ನು ಎಸೆದು ಬ್ಲಾಸ್ಟ್ ಮಾಡಿ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬಹಳ ದೊಡ್ಡ ಸಂಕಷ್ಟಕ್ಕೆ ಈಗ ಈಡಾಗಿದ್ದಾರೆ. ಡ್ರೋನ್ ಪ್ರತಾಪ್ ಅರೆಸ್ಟ್ ಆಗಿದ್ದಾರೆ. ಬ್ಲಾಸ್ಟ್ ವೇಳೆ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋ ಕ್ಯಾಮೆರಾ ಜಪ್ತಿಗೆ ಮಾಡಬೇಕಾಗಿದೆ ಪೊಲೀಸರು. ಪ್ರತಾಪ್ನನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಸ್ಥಳ ಮಹಜರು ಮಾಡಿದ್ದಾರೆ. ಸದ್ಯ ಬೆಂಗಳೂರು ಹೊರವಲಯದಲ್ಲಿ ಡ್ರೋನ್ ಪ್ರತಾಪ್ನ ವಿಚಾರಣೆ ಆಗ್ತಾ ಇದೆ. ತುಮಕೂರಿನಿಂದ ಮಿಡಿಗೇಶಿ ಠಾಣೆ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಸೋಡಿಯಂನ ಬಳಕೆ ಏನಾಗಿತ್ತು, ಅದನ್ನ ಎಲ್ಲಿ ಸಂಗ್ರಹಿಸದ, ಎಲ್ಲಿಂದ ಖರೀದಿ ಮಾಡ್ದ, ಎಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನಿಂದ ಮಾಹಿತಿ ಪಡೆಯೋದಕ್ಕಾಗಿ ಡ್ರೋನ್ ಪ್ರತಾಪ್ನನ್ನ ಬೆಂಗಳೂರಿಗೆ ಈಗ ಕರ್ಕೊಂಡು ಬರಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಈಗ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಡ್ರೋನ್ ಪ್ರತಾಪ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ, ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಈಗ ಎಲ್ಲೆಲ್ಲಿ ಈಗ ಪರಿಶೀಲನೆ ಆಗುತ್ತೆ, ಏನೆಲ್ಲ ಪ್ರಶ್ನಾವಳಿಗಳು ನಡೆಯುತ್ತೆ ಅಂತ? ಕೃಷಿ ಹೊಂಡದಲ್ಲಿ ಸೋಡಿಯಂ ಅನ್ನು ಬ್ಲಾಸ್ಟ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ನನ್ನ ತುಮಕೂರು ಜಿಲ್ಲೆಯ ಮಿಡಿಗೇಶಿ ಪೊಲೀಸರು ಈಗಾಗಲೇ ಬಂಧಿಸಿರ್ತಕ್ಕಂಥ ಈಗಾಗಲೇ ಮಿಡಿಗೇಶಿ ಪೊಲೀಸರ ಕಸ್ಟಡಿಯಲ್ಲಿ ಇರ್ತಕ್ಕಂಥ ಡ್ರೋನ್ ಪ್ರತಾಪ್ನನ್ನ ಇಂದು ಬೆಳಗ್ಗೆ ಬೆಂಗಳೂರಿಗೆ ಕರೆತಂದಿರ್ತಕ್ಕಂಥ ಸದ್ಯ ಬೆಂಗಳೂರಿನ ಹೊರವಲಯದಲ್ಲಿ ಡ್ರೋನ್ ಪ್ರತಾಪ್ನನ್ನ ಇಟ್ಕೊಂಡು ಪೊಲೀಸರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಡಿಯಂ ಅನ್ನ ಎಲ್ಲಿ ಖರೀದಿ ಮಾಡಲಾಗಿತ್ತು, ಯಾರಿಂದ ಪಡೆಯಲಾಗಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಗ್ರಿಲ್ ನಡೆಸ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇದು ವಿಡಿಯೋ ಚಿತ್ರೀಕರಣ ಕೂಡ ಮಾಡಿದ್ರು. ಕ್ಯಾಮರಾ ಸೇರಿದಂತೆ ಇನ್ನಿತರ ಪರಿಕರಗಳಿಗೆ ಸಂಬಂಧಪಟ್ಟಂತೆ. ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ವಿಡಿಯೋ ಕ್ಯಾಮರಾವನ್ನ ಈಗ ಜಪ್ತಿ ಮಾಡಬೇಕಾಗಿದೆ. ಅಂದ್ರೆ ಈ ನಾವು ದೃಶ್ಯ ಏನ್ ನೋಡ್ತಾ ಇದೀವಿ ಇದನ್ನ ಹಾಕಿ ಆತ ಸಂಕಷ್ಟಕ್ಕೀಡಾಗಿದ್ದು. ಯಾಕಂದ್ರೆ ಈ ರೀತಿ ಎಕ್ಸ್ಪ್ಲೋಸಿವ್ಗಳನ್ನ ಬಳಸೋದು, ಅದನ್ನ ವಿಡಿಯೋ ಮಾಡುವಂಥದ್ದು ಬಹಳ ಅಪಾಯಕಾರಿಯಾಗಿರುತ್ತೆ. ಏನ್ ಸಂದೇಶ ರವಾನಿಸಕ್ಕೆ ಹೋಗಿದ್ದಾರೆ ಹಾಗಿದ್ರೆ ಡ್ರೋನ್ ಪ್ರತಾಪ್? ಅದ್ರ ಬಗ್ಗೆನೇ ಈಗ ಅವರನ್ನ ಪ್ರಶ್ನಿಸಲಾಗ್ತಾ ಇದೆ. ಬೆಂಗಳೂರಿಗೂ ಕರ್ಕೊಂಡು ಬಂದಿದ್ದಾರೆ.